ನಮಸ್ತೆ. 4/10/2025 ಶನಿವಾರ ಶುಕ್ಲ ಪಕ್ಷ. ಇವತ್ತು ದ್ವಾದಶಿ ತಿಥಿ ಇದೆ. ಸಂಜೆ 5 ಗಂಟೆ 9 ನಿಮಿಷ 34 ಸೆಕೆಂಡ್ವರೆಗೂ ದ್ವಾದಶಿ ಆದ ಮೇಲೆ ತ್ರಯೋದಶಿ ಬರುತ್ತದೆ. ಇದು ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರ. ಇವತ್ತಿನ ನಕ್ಷತ್ರ ಧನಿಷ್ಠ. ಅವಿಟಂ ಅಂತ ಇನ್ನೊಂದು ಹೆಸರಿದೆ. ಇದು ಬೆಳಿಗ್ಗೆ 9 ಗಂಟೆ 9 ನಿಮಿಷ 10 ಸೆಕೆಂಡ್ವರೆಗಿದೆ. ಆಮೇಲೆ ಬರುವಂಥದ್ದು ಶತಭಿಷ ನಕ್ಷತ್ರ. ಧನಿಷ್ಠ ನಕ್ಷತ್ರ ಇರುವವರೆಗೂ, ಅಂದರೆ ಹೆಚ್ಚು ಕಮ್ಮಿ 9 ಗಂಟೆ 10 ನಿಮಿಷದವರೆಗೂ ಅನುಕೂಲವಿದೆ, ಕಾರ್ಯಸಿದ್ಧಿ ಇದೆ. ಆನಂತರ ಬರುವ ನಕ್ಷತ್ರ ಶತಭಿಷ. ಅದು ಅಮೃತಗಳಿಗೆಯೂ ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ಆದ್ದರಿಂದ ಶುಭ. ಆದರೂ ವಾರ ಶನಿವಾರ. ಇದರಲ್ಲಿ ಬೇರೆ ವಿಷಯಗಳನ್ನ ನೋಡೋಣ. ಧನಿಷ್ಠ ನಕ್ಷತ್ರ ರಾಕ್ಷಸಗಣ, ಅದೇ ಥರ ಶತಭಿಷ ನಕ್ಷತ್ರವು ಕೂಡ ರಾಕ್ಷಸಗಣ. ಆದರೂ ಶತಭಿಷ ನಕ್ಷತ್ರಗಳಲ್ಲಿ ಶುಭ ಕಾರ್ಯ ಮಾಡುವಂಥದ್ದು ಉಂಟು. ಇವತ್ತಿನ ದಿನದಲ್ಲಿ ದಿನ ಪೂರ್ತಿ ಕುಂಭರಾಶಿ ಇದೆ. ಬೆಳಗ್ಗೆ 6:09 9:09ವರೆಗೂ ಧನಿಷ್ಠ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿತದೆ. 9:09 ಮಧ್ಯಾಹ್ನ 2:56ವರೆಗೂ ಶತಭಿಷ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 8:40ವರೆಗೂ ಶತಭಿಷ ನಕ್ಷತ್ರ 2ನೇ ಪಾದ. ರಾತ್ರಿ 8:40 ಮೇಲೆ ರಾತ್ರಿ 2:22ವರೆಗೂ ಶತಭಿಷ ನಕ್ಷತ್ರ 3ನೇ ಪಾದವಿದೆ. ರಾತ್ರಿ 2:22 ಅಂದರೆ ಲೇಟ್ ನೈಟ್ರಿಂದ ಶತಭಿಷ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೆ ಶತಭಿಷ ನಕ್ಷತ್ರವಿದೆ. ಇವತ್ತು ಶನಿವಾರ ಆದರೂ ಎಮರ್ಜೆನ್ಸಿಗೆ ಉಪಯೋಗ ಆಗುವ ಕೆಲವು ಒಳ್ಳೆಯ ಸಮಯವನ್ನು ಕೊಡ್ತೀವಿ. ಆ ಎಮರ್ಜೆನ್ಸಿ ಸಮಯ ಅಂತಂದರೆ ಶುಭ ಸಮಯ ಅಂತ. 7:47 9:07, 10:40 ಮಧ್ಯಾಹ್ನ 1:36, 3 ಗಂಟೆ 10 ನಿಮಿಷ ಮಧ್ಯಾಹ್ನದಿಂದ 3:58 ಮಧ್ಯಾಹ್ನದವರೆಗೂ, ಮತ್ತು ಸಂಜೆ 5:34 ರಾತ್ರಿ 8:32, ರಾತ್ರಿ 10:38 ಲೇಟ್ ನೈಟ್ ಅಂದರೆ 1 ಗಂಟೆ 36 ನಿಮಿಷ AM ಆನಂತರ ಬೆಳಗಿನ ಜಾವ ಅಂದರೆ ಲೇಟ್ ನೈಟೇ 3:11 ಶುಭವಾಗಿದೆ. ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಶನಿವಾರವಾಗಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. 100% ಶುಭ ಸಮಯಗಳು ನೋಡಿದ್ವಿ. ಈಗ ಅಶುಭ ಸಮಯಗಳನ್ನು ಕೂಡ ನಾವು ನೋಡಿಕೊಳ್ಳೋಣ. ಇವತ್ತಿನ ದಿನ ಪ್ರಕಾರ ಬೆಳಿಗ್ಗೆ 6:09 6:57ವರೆಗೂ ದುರ್ಮುಹೂರ್ತ, ಒಳ್ಳೆಯದಲ್ಲ. 6:57 7:45ವರೆಗೂ ಒಂದು ದುರ್ಮುಹೂರ್ತ. ಹಾಗೆ ಕಂಟಿನ್ಯೂ ಆಗಿ 7:45ವರೆಗೂ ಸಮಯ ಉತ್ತಮವಾಗಿಲ್ಲ. ಮತ್ತು 9:09 10:38ವರೆಗೂ ರಾಹುಕಾಲ. ಮಧ್ಯಾಹ್ನ 1:38 3:08ವರೆಗೂ ಯಮಕಂಡ ಕಾಲ. ಸಂಜೆ 4 ಗಂಟೆಯಿಂದ 5:32ವರೆಗೂ ನಕ್ಷತ್ರ ವಿಷಗಡ್ಡಿಗ ಕಾಲ. 5 ಗಂಟೆ 6 ನಿಮಿಷದ ಮೇಲೆ ಅಂದರೆ ಇನ್ನೂ ವಾರ್ಜಿಯ ನಕ್ಷತ್ರ ವಿಷಗಾಲವೇ ಮುಡಿದಿಲ್ಲ. ಅಷ್ಟರಲ್ಲೇ ಅದರೊಳಗಡೆನೆ ಸಂಜೆ 5:09ವರೆಗೂ ಅಂದರೆ ಇದು 3 ನಿಮಿಷ ಕಾಲ. ಇದು ಒಂದು ಮೃತ್ಯು ಇದೆ. ಮತ್ತು ರಾತ್ರಿ 8:34 10:36ವರೆಗೂ ಒಂದು ಮೃತ್ಯು. ಅದೇ ಥರ ರಾತ್ರಿ 1:38 3:09ವರೆಗೂ ವಿಷಕಾಲ. ಇದೆಲ್ಲ ಅಶುಭ ಸಮಯಗಳಲ್ಲಿ. ಇದರಲ್ಲಿ ಯಾವುದರಲ್ಲೂ ಅಂದರೆ 100% ಕೆಟ್ಟ ಟೈಮ್ ಆಗಿರೋದರಿಂದ ಪ್ರಾರಂಭ ಮಾಡುವ ಈ ಯಾವ ಕಾರ್ಯಗಳು ಇದರಲ್ಲಿ ಪ್ರಾರಂಭ ಮಾಡಬಾರ್ದು. ಅಂದರೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ಕೆಟ್ಟ ಟೈಮಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ಇಷ್ಟೆಲ್ಲ ನೋಡಿದ್ವಿ ಇವತ್ತಿನ ದಿನಕ್ಕೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.